ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಬೆಳಗಿನ ಜಾವದಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ವಾಕ್ಯಕ್ಕಾಗಿ ನಾನು ಸ್ತೋತ್ರ ಮಾಡಿ ಈ ವೇಳೆಯಲ್ಲಿ ನಾವು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 4:4 ವಚನ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಹಲ್ಲೆಲೂಯ. ನೋಡಿ, ಯೇಸು ಸ್ವಾಮಿ 40 ದಿನಗಳು ಹಗಲು ಇರುಳು ತಿನ್ನದೆ ಕುಡಿಯದೆ ಏಸಪ್ಪ ಏನು ಮಾಡಿದ್ರು, ಅವರು ಉಪವಾಸ ಮಾಡಿದ್ರು. ಯಾಕೆ ಉಪವಾಸ ಮಾಡಿದ್ರು ಅಂದರೆ ಸೈತಾನನ ಶೋಧನೆಗಳನ್ನು ಜಯಿಸುವುದಕ್ಕಾಗಿ. ಹಲ್ಲೆಲೂಯ. ಜಯಿಸುವುದಕ್ಕಾಗಿ. ಮತ್ತು ಅವರು ಸುಮಾರು 3.5 ವರ್ಷಗಳ ಕಾಲ ಈ ಲೋಕದಲ್ಲಿ ಸೇವೆಯನ್ನು ಮಾಡುವುದಕ್ಕಾಗಿ ಮೊದಲು ಅವ್ರು ಏನು ಮಾಡಿದ್ರು, ತನ್ನನ್ನು ದೇವರ ಪಾದದಲ್ಲಿ ತಗ್ಗಿಸಿಕೊಂಡು ತನ್ನನ್ನು ಬಲಪಡಿಸಿಕೊಂಡು ಆಮೇಲೆ ಅವರು ಸೇವೆಗೆ ಅವರು ಬರ್ತಾರೆ. ಹಲ್ಲೆಲೂಯ. ಆ ಸಮಯದಲ್ಲಿ ಯೇಸು ಸ್ವಾಮಿ 40 ದಿನಗಳು ಅರಣ್ಯದ ಒಳಗಡೆ, ಅಂದರೆ ಮನುಷ್ಯ ಸಂಚಾರ ಇಲ್ಲದಿರುವಂಥ ಸ್ಥಳ, ಒಬ್ಬರೂ ಇಲ್ಲಲ್ಲಿ, ಯಾವ ಶಬ್ದನೂ ಇಲ್ಲ. ಆ ಒಂದು ಸ್ಥಳದಲ್ಲಿ ಹೋಗಿ ಯೇಸು ಸ್ವಾಮಿ 40 ದಿನಗಳು ಉಪವಾಸ ಮಾಡಿದ ಮೇಲೆ ಅವ್ರಿಗೇನಾಗುತ್ತೆ, ಹಸಿವೆಯಾಗುತ್ತೆ. ಅಂದರೆ ನೋಡ್ರಿ, ಒಬ್ಬ ಮನುಷ್ಯ 40 ದಿನ ಊಟ ಇಲ್ಲದೆ ನೀರಿಲ್ಲದೆ ಬದುಕೋದಕ್ಕೆ ಆಗೋದೇ ಇಲ್ಲ. ಒಂದು ವೇಳೆ ಊಟ ಇಲ್ಲಂದ್ರೂ ಪರವಾಗಿಲ್ಲ, ನೀರಿರಬೇಕು ಮನುಷ್ಯನಿಗೆ. ಆದರೆ ಯೇಸು ಸ್ವಾಮಿ ಏನು ಮಾಡಿದ್ರು, ನೀರನ್ನು ಸಹ ಕುಡಿಯದೆ ಊಟವನ್ನು ಸಹ ಮಾಡದೆ ಅವರು 40 ದಿನ ಉಪವಾಸ ಮಾಡಿ ಅವರು ಜಯಿಸಿದ್ರು. ಹಲ್ಲೆಲೂಯ. ಆಗ ಅವರಿಗೆ ಹಸಿವೆಯಾಯಿತು. ಹಸಿವೆಯಾದ ಕೂಡಲೇ ಏನಾಯಿತು, ಸೈತಾನ ಬಂದುಬಿಟ್ಟ. ಹಲ್ಲೆಲೂಯ. ನೋಡ್ರಿ, ಸೈತಾನ ನಮ್ಮ ವೀಕ್ನೆಸ್ನ ತಿಳ್ಕೊತಾನೆ. ಅಂದರೆ ನಮ್ಮ ಬಲಹೀನ ಯಾವುದ್ರಲ್ಲಿದೆ ಅದನ್ನು ತಿಳ್ಕೊಂಡು ಅವನೇನು ಮಾಡ್ತಾನೆ, ನಮ್ಮನ್ನು ವಂಚಿಸೋದಕ್ಕೆ, ಏಮಾರಿಸೋದಕ್ಕೆ, ಶೋಧಿಸುವುದಕ್ಕೆ ಅವನು ಬರ್ತಾನೆ. ಯಾಕಂದರೆ ಯೇಸು ಸ್ವಾಮಿ ಲೋಕಕ್ಕೆ ಬರುವಾಗ ದೇವಕುಮಾರನಾಗಿ ಬಂದಿಲ್ಲ, ಮನುಷ್ಯ ಕುಮಾರನಾಗಿ ಬಂದ. ಹಲ್ಲೆಲೂಯ. ನಮ್ಮ ಹಾಗೆ ಯೇಸು ಸ್ವಾಮಿ ಅವ್ರೇನು ಮಾಡಿದ್ರು, ಮನುಷ್ಯನಾಗಿ ಬಂದರು. ಅಂದರೆ ನಮಗೆ ಮಾದರಿಯನ್ನು ತೋರಿಸುವುದಕ್ಕಾಗಿ ಅವರು ಬಂದರು. ಸೇವೆ ಅಂದರೆ ಭಯಂಕರವಾದದ್ದು. ಸೇವೆಯಲ್ಲಿ ನಾವು ಇಳಿಬೇಕಾದ್ರೆ ಮೊದಲು ಏನು ಮಾಡಬೇಕು, ನಮ್ಮನ್ನು ತಂದೆ ದೇವರಲ್ಲಿ ಬಲಪಡಿಸಿಕೊಂಡು ಈ ಶರೀರವನ್ನು ಕುಗ್ಗಿಸಿಕೊಂಡು ಲೋಕದ ಯಾವುದೇ ಆಶಾಪಾಶಗಳಿಗೆ ಒಳಗಾಗದ ಹಾಗೆ ಪವಿತ್ರಾತ್ಮನ ಸಹಾಯದಿಂದ, ಪವಿತ್ರಾತ್ಮನ ಬಲದಿಂದ ಈ ಸೇವೆಗಳನ್ನು ಮುಂದುವರಿಸಬೇಕೇ ಹೊರತು ಶರೀರದಿಂದಾಗಲಿ ಮಾಂಸದಿಂದಾಗಲಿ ನಮ್ಮ ಜ್ಞಾನದಿಂದಾಗಲಿ ನಾವು ನಡೆಸೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಯೇಸು ಸ್ವಾಮಿ ಏನು ಮಾಡಿದ್ರು, ಈ ರೀತಿಯಾಗಿ ಉಪವಾಸ ಮಾಡಿದ್ರು. ಒಡನೆ ಏನಾದ, ದೇವರ ಆ ಒಂದು ಬಲಹೀನವನ್ನು ತಿಳಿದುಕೊಂಡು ಸೈತಾನ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಹೇಳ್ತಾನೆ, ಈ ರೊಟ್ಟಿಗಳನ್ನು ಈ ಕಲ್ಲನ್ನು ರೊಟ್ಟಿ ಮಾಡಿ ತಿನ್ನು ಅಂತ ಇದ್ದಾನೆ. ಹಲ್ಲೆಲೂಯ. ನೋಡ್ರಿ, ಭೂಮಿ ಆಕಾಶಗಳನ್ನು ನಿರ್ಮಿಸಿದಂಥ ನಿರ್ಮಾಣಿಕನಿಗೆ ಇದೇನು ದೊಡ್ಡ ವಿಷಯ ಅಲ್ಲ. ಹಲ್ಲೆಲೂಯ. ಇವತ್ತು ನಾವೇನು ಈ ಲೋಕದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಸೃಷ್ಟಿಗಳು ಎಲ್ಲ ದೇವರ ಮಾತಿನಿಂದಲೇ ಉಂಟಾಗಿದ್ದು. ಆಮೇಲೆ ಹಲ್ಲೆಲೂಯ. ಸೈತಾನ ಹೇಳ್ತಾನೆ, ಈ ಕಲ್ಲನ್ನು ರೊಟ್ಟಿ ಮಾಡಿ ತಿನ್ನು ಅಂತ ಸೈತಾನ ಹೇಳಿದಾಗ ಯೇಸು ಸ್ವಾಮಿ ಅವನು ಹೇಳಿದ ಮಾತಿಗೆ ಶರಣಾಗತನಾಗಿ ವಿಧೇಯನಾಗಿ ಆತನು ಏನು ಮಾಡಿಲ್ಲ, ಕಲ್ಲನ್ನ ರೊಟ್ಟಿ ಮಾಡಿ ತಿಂದಿಲ್ಲ. ಮಾಡ್ಬೋದಾಗಿತ್ತು, ಯೇಸು ಸ್ವಾಮಿಯಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯ. ಬೆಟ್ಟ ಗುಡ್ಡಗಳನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತ ಯೇಸು. ನೋಡ್ರಿ, ಬೆಟ್ಟ ಗುಡ್ಡಗಳನ್ನು ತ್ರಾಸಿನಲ್ಲಿಟ್ಟು ತೂಕ ಮಾಡುವಂಥ ದೇವರಂತೆ ಯೇಸು ಸ್ವಾಮಿ. ಒಡನೆ ಏನು ಮಾಡಿದ್ರು, ದೇವರು ಒಂದು ವಾಕ್ಯವನ್ನು ತೆಗೆದುಕೊಂಡ್ರು. ಅಂದರೆ ವಾಕ್ಯನ ಯೇಸುನೇ ವಾಕ್ಯ. ಸೈತಾನ ಯಾವುದಕ್ಕೆ ಭಯಪಡ್ತಾನಂದರೆ ವಾಕ್ಯಕ್ಕೆ ಭಯಪಡ್ತಾನೆ. ಹಲ್ಲೆಲೂಯ. ನೋಡ್ರಿ, ಯೇಸು ಸ್ವಾಮಿನ ಶೋಧಿಸಲು ಬಂದಂಥ ಸೈತಾನನನ್ನು ಯೇಸು ಸ್ವಾಮಿ ಏನು ಮಾಡಿದ್ರು, ವಾಕ್ಯವನ್ನು ತೋರಿಸಿ ಅವನನ್ನು ಓಡಿಸ್ಬಿಟ್ರು. ಅಲ್ಲಿ ಏಸಪ್ಪ ಹೇಳ್ತಾರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಈಗ ಯೇಸು ಸ್ವಾಮಿ 40 ದಿನ ಹಗಲು ಇರುಳು ಉಪವಾಸ ಮಾಡಿದ್ರು. ಅವರು ರೊಟ್ಟಿ ತಿಂದ್ರ ಇಲ್ಲ ನೀರು ಕುಡಿದ್ರ? ಹಲ್ಲೆಲೂಯ. ಬದುಕಿಲ್ವಾ ಯೇಸು ಸ್ವಾಮಿ? ಜೀವಂತವಾಗಿ ಹೊರಗಡೆ ಬಂದಿಲ್ವಾ? ಆಮೇಲೆ ಹಲ್ಲೆಲೂಯ. ಜಯಿಸಿದ್ರು ಯೇಸು ಸ್ವಾಮಿ. ಅದನ್ನೇ ಅಲ್ಲಿ ಸೈತಾನಿಗೆ ದೇವರು ಹೇಳ್ತಾ ಇದ್ದಾರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಬರುವಂಥ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು. ಆಮೇನ್. ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೀತಿಯ ದೇವ ಜನಗಳೇ, ಇವತ್ತು ನಾವು ನೋಡ್ತಿರುವಂಥ ಎಲ್ಲ ಈ ಸೃಷ್ಟಿಗಳು ದೇವರಿಂದ ನಿರ್ಮಿತವಾದದ್ದು. ಅಂದರೆ ಅವರ ಮಾತಿನಲ್ಲಿ ಜೀವ ಇದೆ, ಜೀವಾತ್ಮವಾಗಿ ಇವತ್ತು ನಾವೇನು ಮಾಡ್ತಾ ಇದ್ದೀವಿ,
ಬದುಕ್ತಾ ಇದ್ವಿ. ಆ ಮಾತೆ ನಮ್ಮನ್ನು ಉಂಟು ಮಾಡಿರೋದು, ಆ ಮಾತೆ ಈ ಲೋಕವನ್ನು ಉಂಟು ಮಾಡಿದ್ದು. ಅಲ್ಲೆಲ್ಲೂಯ್ಯ. ಆ ಮಾತಿನಲ್ಲಿ ಅದ್ಭುತ, ಆ ಮಾತಿನಲ್ಲಿ ಶಕ್ತಿ, ಆ ಮಾತಿನಲ್ಲಿ ಜೀವ ಇದೆ. ಅಲ್ಲೆಲ್ಲೂಯ್ಯ. ನೋಡ್ರಿ, ಇವತ್ತು ಸೈತಾನ ನಮಗೂ ಸಹ ಈ ರೀತಿಯಾಗಿ ಅನೇಕ ಶೋಧನೆಗಳನ್ನು ತಂದಾಕಿ ನಮ್ಮನ್ನು ಏಮರಿಸಬೇಕಂತ ಅವನು ಬರ್ತಾನೆ. ಆದರೆ ನಾವೇನು ಮಾಡಬೇಕು? ಸತ್ಯವೇದದಲ್ಲಿರುವಂಥ ಪ್ರತಿಯೊಂದು ವಾಕ್ಯಗಳನ್ನು, ಅಂದರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ವಾಕ್ಯಗಳನ್ನು ತೆಗೆದುಕೊಂಡು ನಾವು ಈ ರೀತಿಯಾಗಿ ಗದರಿಸುವಾಗ ಸೈತಾನ ನಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಹಾಲೆಲ್ಲೂಯ್ಯ. ಯೇಸು ಸ್ವಾಮಿ ಯಾವ ರೀತಿ ವಾಕ್ಯವನ್ನು ಎತ್ತಿ ತೋರಿಸಿ ಅವನನ್ನು ಓಡಿಸಿದ್ರು, ಇವತ್ತು ನಾವು ಅದೇ ರೀತಿಯಲ್ಲಿ ವಾಕ್ಯಗಳನ್ನು ತೋರಿಸಿ ಸೈತಾನನ್ನು ಓಡಿಸಬೇಕು ಹೊರತು ಅವನಿಗೆ ನಾವು ವಿಧೇಯರಾಗಬಾರ್ದು. ಹಾಲೆಲ್ಲೂಯ್ಯ. ಪ್ರೀತಿಯುಳ್ಳ ದೇವ ಜನಗಳೇ, ಪ್ರತಿದಿನ ವಾಕ್ಯ ಓದ್ರಿ, ಪ್ರತಿದಿನ ಪ್ರಾರ್ಥನೆ ಮಾಡ್ರಿ, ಪ್ರತಿನಿತ್ಯ ದೇವರ ಆತ್ಮನಲ್ಲಿ ನಡೆಸಲ್ಪಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವಿವಾಗ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೆನ್. ಹಲ್ಲೆಲೂಯಾ. ಸ್ತೋತ್ರ. ಹೌದು ಸ್ವಾಮಿ, 40 ದಿನಗಳು ಹಗಲಿರುಳು ತಿನ್ನದೆ ಕುಡಿಯದೆ ಉಪವಾಸವಿದ್ದ ತರುವಾಯ ಕರ್ತನೇ ಸಯ್ಯ, ನಿಮಗೆ ಹಸಿವೆಯಾಗಿದ್ದನ್ನು ನೋಡಿ ಸೈತಾನನು ಕರ್ತನೇ ಸಯ್ಯ ಈ ರೀತಿಯಾಗಿ ನಿಮ್ಮನ್ನು ಶೋಧಿಸಲು ಬಂದಾಗ ಅಪ್ಪ, ಅವನನ್ನೇ ನನ್ನ ದೇವರಾತ್ಮನ ವಾಕ್ಯವನ್ನು ಎತ್ತಿ ತೋರಿಸಿ ಅಯ್ಯ ಅವನನ್ನು ಸೋಲಿಸಿದಂಥ ನನ್ನ ದೇವರ ಸ್ವಾಮಿ, ಇವತ್ತು ಕರ್ತನೆ ನಿನ್ನ ಮಕ್ಕಳಿಗೆ ಬರುವಂಥ ಎಲ್ಲ ಶೋಧನೆಗಳ ಮಧ್ಯದಲ್ಲಿ ವಾಕ್ಯವನ್ನು ಹಿಡಿದು ಪ್ರಾರ್ಥಿಸಿ ಗದರಿಸಿ ಕರ್ತನವನ್ನು ಓಡಿಸುವರಾಗುವಂತೆ ಸ್ವಾಮಿ ಪ್ರತಿಯೊಂದು ಮಕ್ಕಳನ್ನು ಕರ್ತನೆ ಅಭಿಷೇಕಿಸು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೇನ್.